ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ದು ನಿಮಗೆ ಈ 5 ಕ್ರೋಮ್ ಎಕ್ಸ್ಟೆನ್ಷನ್ಸ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ವರ್ಕ್ ಪ್ರೊಡಕ್ಟಿವಿಟಿ ಹಾಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸನ್ಸಸ್ ಸಚಿನ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಕ್ರೋಮ್ ಬ್ರೌಸರ್ಸ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಈ 5 ಕ್ರೋಮ್ ಎಕ್ಸ್ಟೆನ್ಷನ್ಸಿಂದ ನಿಮ್ಮ ವರ್ಕಿಂಗ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಇದೆಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಇಲ್ಲಿ ತನಕ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ, ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಫಿಫ್ತ್ ಎಕ್ಸ್ಟೆನ್ಷನ್ ಬಂದು ಸೈಡರ್ ಚಾಟ್ ಜಿಪಿಟಿ ಎಕ್ಸ್ಟೆನ್ಷನ್ ಅಂತ. ನೀವು ಸಿಂಪ್ಲಿ ಸರ್ಚ್ ಮಾಡಬೇಕು ಸೈಡರ್ ಚಾಟ್ ಜಿಪಿಟಿ ಎಕ್ಸ್ಟೆನ್ಷನ್ ಅಂತ. ಅವಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ. ಆ್ಯಡ್ ಟು ಕ್ರೋಮ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದಾಗ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗುತ್ತೆ. ಇದೇ ರೀತಿ ಉಳಿದೆಲ್ಲ ಎಕ್ಸ್ಟೆನ್ಷನ್ನು ನೀವು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಈಗ ನೀವು ಯಾವುದೋ ಒಂದು ಕಾನ್ಸೆಪ್ಟ್ ಅಥವಾ ಯಾವುದೋ ಒಂದು ಟಾಪಿಕ್ನ ಸರ್ಚ್ ಮಾಡ್ತಾ ಇರ್ತೀರ, ಆವಾಗ ಯಾವುದೋ ಒಂದು ಆರ್ಟಿಕಲ್ಸ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಆಫ್ ಸಿಮೆಂಟ್ ಅಂತ ಸರ್ಚ್ ಮಾಡಿದೆ, ಬಿಕಾಸ್ ಐ ಆಮ್ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಸೊ ಇಲ್ಲಿ ನೋಡ್ತಾ ಬಂದೆ ಯಾವುದೋ ಒಂದು ವರ್ಡ್ ಅರ್ಥ ಆಗಲಿಲ್ಲ. ಸೊ ಇಲ್ಲಿ ವರ್ಡ್ ಅರ್ಥ ಆಗಲಿಲ್ಲ ಅಂತ ಜಸ್ಟ್ ನಾನು ಸೆಲೆಕ್ಟ್ ಮಾಡಿದೆ. ಆಗ ನಿಮ್ಗೆ 2 ಆಪ್ಷನ್ ತೋರಿಸ್ತು, ಒಂದು ಎಕ್ಸ್ಪ್ಲೇನ್ ಮತ್ತು ಒಂದು ಟ್ರಾನ್ಸ್ಲೇಟ್ ಅಂತ. ನಿಮಗೆ ಎಕ್ಸ್ಪ್ಲೇನ್ ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ಕೋಬೋದು, ಟ್ರಾನ್ಸ್ಲೇಟ್ ಬೇಕಂದ್ರೆ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಸೊ ನೀವು ಎಕ್ಸ್ಪ್ಲೇನ್ ಅಂತ ಕೊಟ್ಟಾಗ ಎಕ್ಸ್ಪ್ಲೇನ್ ಮಾಡುತ್ತೆ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ವರ್ಡ್ನ. ಇದೇ ರೀತಿ ನಿಮಗೆ ಯಾವ ಒಂದು ವರ್ಡ್ ಅರ್ಥ ಆಗಿರಲ್ವೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೋಬೋದು. ಹೊಸ ಟ್ಯಾಬ್ ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಜೊತೆಗೆ ನಿಮ್ಗೆ ಕಾನ್ಸೆಪ್ಟೇ ಅರ್ಥ ಆಗಲಿಲ್ಲ ಅಥವಾ ಏನೋ ಒಂದು ಅರ್ಥ ಆಗಲಿಲ್ಲ ಅಂದರೆ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಅಲ್ಲಿ ಒಂದು ಟ್ರಾನ್ಸ್ಲೇಟ್ ಐಕಾನ್ ಇರುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಇಡೀ ಪೇಜ್ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ನೀವು ಆರ್ಟಿಕಲ್ ನೋಡ್ತಾ ಬಂದಾಗ ನಿಮ್ಗೆ ಯಾವುದಾದ್ರೂ ಹೊಸ ಡೌಟ್ಸ್ ಏನಾದರೂ ಸ್ಟಾರ್ಟ್ ಆದರೆ ನೀವು ಹೊಸ ಟ್ಯಾಬ್ ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಅಲ್ಲಿ ಒಂದು ಬ್ರೈನ್ ಐಕಾನ್ ಕಾಣಿಸ್ತಾ ಇರ್ತಾರೆ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಅದನ್ನು ಸರ್ಚ್ ಮಾಡಿದ್ರೆ ಅಲ್ಲೇ ಬರುತ್ತೆ. ಸೊ ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಫೋರ್ತ್ ಎಕ್ಸ್ಟೆನ್ಷನ್ ಬಂದು ಟೆಂಪ್ ಮೇಲ್ ಎಕ್ಸ್ಟೆನ್ಷನ್ ಅಂತ. ಸೊ ಇದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಬಟ್ ಎಕ್ಸ್ಟೆನ್ಷನ್ ಬಗ್ಗೆ ಹೇಳಿರಲಿಲ್ಲ. ಸೊ ನೀವು ಇಲ್ಲಿ ಯಾವುದೋ ಒಂದು ಸಣ್ಣ ವರ್ಕ್ ಅಥವಾ ಯಾವುದೋ ಒಂದು ಸಣ್ಣ ಟಾಸ್ಕ್ ನೀವು ಕಂಪ್ಲೀಟ್ ಮಾಡಬೇಕಂದ್ರೂ ಎಲ್ಲ ಒಂದು ವೆಬ್ಸೈಟ್ಸಿಗೂ ಸೈನ್ ಇನ್ ಅಥವಾ ಸೈನ್ ಅಪ್ ಅಂತ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಒರಿಜಿನಲ್ ಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಆಗಿ ಸೈನ್ ಅಪ್ ಆಗ್ತೀರಾ. ಇದರಿಂದ ಅನ್ವಾಂಟೆಡ್ ಮೇಲ್ಸ್, ಇಮೇಲ್ಸ್, ಹಾಗೆ ಸ್ಪಾನ್ಸರ್ಡ್ ಮೇಲ್ಸ್, ಸ್ಪ್ಯಾಮ್ ಇಮೇಲ್ಸ್ ಎಲ್ಲ ಬರ್ತಾ ಇರುತ್ತೆ. ಇದರಿಂದ ನಿಮ್ಮ ಇನ್ಬಾಕ್ಸ್ ಫುಲ್ ಆಗುತ್ತೆ. ಸೊ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವು ಟೆಂಪ್ ಮೇಲ್ ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡ್ತಾಯಿದ್ರೆ ಅದನ್ನು ಸೈನ್ ಅಪ್ ಆಗ್ತಿದ್ದೀರಾ ಅಂದರೆ ಅಲ್ಲಿ ನಿಮಗೆ ಇಮೇಲ್ ಐ ಡಿ ಹಾಗೆ ಪಾಸ್ವರ್ಡ್ ಹಾಕೋ ಒಂದು ಆಪ್ಷನ್ ಇರುತ್ತೆ. ಸೊ ನೀವೇನು ಇಮೇಲ್ ಹಾಕ್ತಿರೋ ಅಲ್ಲಿ ರೈಟ್ ಸೈಡ್ ಎಡ್ಜಲ್ಲಿ ಒಂದು ಟೆಂಪಲ್ ಎಕ್ಸ್ಟೆನ್ಷನಿನ ಒಂದು ಐಕಾನ್ ಇರುತ್ತೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ರ್ಯಾಂಡಮ್ ಇಮೇಲ್ ಐ ಡಿ ತೊಗೊಳುತ್ತೆ. ನೀವು ಜಸ್ಟ್ ಯಾವುದೋ ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೋಬೋದು ಅಷ್ಟೇ, ನಿಮ್ಮ ಒರಿಜಿನಲ್ ಮೇಲ್ ಐ ಡಿ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಇದೇ ರೀತಿ ನಿಮ್ಗೆ ಬೇಕಾಗಿರೋ ವೆಬ್ಸೈಟ್ಸಿಗೆಲ್ಲ ಸೈನ್ ಅಪ್ ಆಗ್ಬೋದು. ಇದರಿಂದ ನಿಮ್ಮ ಪ್ರೈವಸಿ ಮೇಂಟೈನ್ ಆಗುತ್ತೆ. ಇನ್ನು ಥರ್ಡ್ ಎಕ್ಸ್ಟೆನ್ಷನ್ ಬಂದರೆ ವೆಪಲೈಸರ್ ಎಕ್ಸ್ಟೆನ್ಷನ್ ಅಂತ. ಸೊ ನೀವು ಯಾವುದೋ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತೀರಾ ಅಂದರೆ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಸೊ ಆ ಕಂಪನಿಯ ವೆಬ್ಸೈಟ್ಸ್ ಯಾವ್ಯಾವ ಟೆಕ್ನಾಲಜೀಸ್ ಯೂಸ್ ಮಾಡ್ತಿದೆ, ಫಾರ್ ಎಕ್ಸಾಂಪಲ್ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅನಾಲಿಟಿಕ್ಸ್, CMS ಹಾಗೆ SEO ಏನೇನು ಟೆಕ್ನಾಲಜೀಸ್ ಯೂಸ್ ಮಾಡ್ತಿದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ಈ ಎಕ್ಸ್ಟೆನ್ಷನಿಂದ ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ಸೊ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ಮೇಲೊಂದು ಆಪ್ಷನ್ ಇರುತ್ತೆ ಎಕ್ಸ್ಟೆನ್ಷನ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನು ಈ ಡೀಟೇಲ್ಸ್ ಬೇಕೋ ಅದೆಲ್ಲ ನಿಮಗೆ ಅಲ್ಲಿ ತೋರಿಸ್ತಾ ಇರುತ್ತೆ. ಇನ್ನು ಸೆಕೆಂಡ್ ಎಕ್ಸ್ಟೆನ್ಷನ್ ಬಂದು ಅನ್ಹುಕ್ ಎಕ್ಸ್ಟೆನ್ಷನ್ ಅಂತ. ನೀವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತೀರಾ. ನೀವು ಯೂಟ್ಯೂಬ್ನ ಯಾವುದೋ ಒಂದು ಕಂಟೆಂಟ್ ಕನ್ಸ್ಯೂಮ್ ಮಾಡೋದಕ್ಕೆ ಅಥವಾ ಯಾವುದೋ ಪರ್ಟಿಕ್ಯುಲರ್ ವೀಡಿಯೋ ಕನ್ಸ್ಯೂಮ್ ಮಾಡೋದಕ್ಕೆ ಅಂತ ಓಪನ್ ಮಾಡಿರ್ತೀರ. ಬಟ್ ಈ ಗ್ರಾಫಿಕ್ ಡಿಸೈನರ್ಸ್ ಎಷ್ಟು ಅಟ್ರಾಕ್ಟಿವ್ ಅಥವಾ ಎಷ್ಟು ಐ ಕ್ಯಾಚಿಂಗ್ ತಮ್ನೇಲ್ ಮಾಡಿರ್ತಾರೆ ಅಂದರೆ ನೀವು ಜಸ್ಟ್ ಕ್ಲಿಕ್ ಮಾಡ್ತೀರ ಅಷ್ಟೇ. ನೀವು ನೋಡ್ತಾ ವೀಡಿಯೋ ಟು ವೀಡಿಯೋ ಜಂಪ್ ಆಗ್ತಾನೆ ಇರ್ತೀರ. ಇದರಲ್ಲಿ ನಿಮ್ಮ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಆಗಿರುತ್ತೆ, ನಿಮ್ಗೆ ಗೊತ್ತೇ ಆಗಿರಲ್ಲ. ಸೊ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನೀವು ಈ ಅನ್ಹುಕ್ ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಯಾವ ಟಾಪಿಕ್ನ ಸರ್ಚ್ ಮಾಡ್ತೀರೋ ಅದರ ಒಂದು ರಿಲೇಟೆಡ್ ವೀಡಿಯೋ ಅಷ್ಟೇ ನಿಮಗೆ ತೋರಿಸುತ್ತೆ. ಅದಾದಮೇಲೆ ನೀವು ಯಾವುದೋ ಒಂದು ವೀಡಿಯೋ ಸೆಲೆಕ್ಟ್ ಮಾಡಿದರೆ ಅದ್ರ ಕೆಳಗೆ ನಿಮ್ಗೆ ಯಾವುದೇ ರೀತಿ ರೆಕಮೆಂಡೇಷನ್ಸು ಇರಲ್ಲ. ಸೊ ನೀವು ಯಾವ ವೀಡಿಯೋ ಸೆಲೆಕ್ಟ್ ಮಾಡ್ತೀರೋ ಅದಷ್ಟೇ ಬರುತ್ತೆ. ಸೊ ಇದರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಇನ್ನು ಫಸ್ಟ್ ಎಕ್ಸ್ಟೆನ್ಷನ್ ಬಂದು ಗ್ರಾಮರ್ಲಿ ಎಕ್ಸ್ಟೆನ್ಷನ್ ಅಂತ. ಸೊ ನಿಮಗೂ ನಮ್ಮ ಥರನೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಗ್ರಾಮರ್ ಮಿಸ್ಟೇಕ್ ಆಗ್ತಿದ್ರೆ ಈ ಕ್ರೋಮ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ಕೋಬೋದು. ನೀವು ಯಾವುದೋ ಒಂದು ಇಮೇಲ್ ಬರಿತಾ ಇದ್ದೀರಾ, ಒಂದು ಕಂಪ್ನಿ ಆಗಿರ್ಬೋದು, ಕಾಲೇಜಿಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕವರ್ ಲೆಟರ್ ಅಥವಾ ಏನೋ ಒಂದು ಬರೀತೀರಾ ಅಂದರು ಅದರಲ್ಲಿ ಯಾವುದೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಗ್ರಾಮರ್ ಮಿಸ್ಟೇಕ್ ಏನೇ ಇದ್ದರೂ ಇದು ಐಡೆಂಟಿಫೈ ಮಾಡುತ್ತೆ. ಅದು ರೆಡ್ ಕಲರ್ ಹೈಲೈಟ್ ಮಾಡಿ ತೋರಿಸ್ತಾ ಇರುತ್ತೆ. ನೀವು ಜಸ್ಟ್ ಆ ವರ್ಡ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದರ ಕರೆಕ್ಟ್ ಫಾರ್ಮ್ ಅಥವಾ ಕರೆಕ್ಟ್ ಸೆಂಟೆನ್ಸ್ನ ತೋರಿಸುತ್ತೆ. ಅದನ್ನು ನೀವು ಸ್ವಾಪ್ ಮಾಡ್ಕೋಬೋದು. ಇದೆಲ್ಲ ಎಲ್ಲೆಲ್ಲಿ ಇನ್ಕರೆಕ್ಟ್ ಆಗಿದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೋದು. ಅದಾದ ತಕ್ಷಣ ಈ ಪೂರ್ತಿ ಇಮೇಲ್ನ ನಿಮಗೆ ಯಾವ ಫಾರ್ಮೆಟಲ್ಲಿ ಬೇಕೋ ಆ ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಂಪ್ನಿಗೆ ಒಂದು ಇಮೇಲ್ ಬರಿತಾ ಇದ್ದೀರಾ ಅಂದರೆ ಆ ಇಮೇಲ್ ಕಾನ್ಫಿಡೆಂಟ್ ಆಗಿರಬೇಕು ಅಥವಾ ಕಾನ್ಫಿಡೆಂಟಾಗಿ ಸೌಂಡ್ ಮಾಡಬೇಕು. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಚಾಟ್ ಜಿಪಿಟಿಯಲ್ಲಿ ಫಸ್ಟ್ ಒಂದು ಇಮೇಲ್ನ ಜನ್ರೇಟ್ ಮಾಡ್ತೀರಾ ಅಥವಾ ಲೆಟರ್ ಏನೇ ಆಗಿರ್ಬೋದು ಜನ್ರೇಟ್ ಮಾಡ್ತೀರಾ. ಅದನ್ನು ನೀವು ಅಲ್ಲಿ ಕಾಪಿ ಮಾಡಿ ಅದನ್ನು ಆಮೇಲೆ ಬಂದು ಇಲ್ಲಿ ಏನು ಮೇಲ್ ಮಾಡ್ತೀರೋ ಅಲ್ಲಿ ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಕೆಳಗೆ ಆಪ್ಷನ್ ತೋರಿಸ್ತಾ ಇರ್ತಾರೆ 2
ಒಂದು ಜಿ ಅಂತ ಆಪ್ಷನ್ ತೋರಿಸ್ತಾ ಅಂದರೆ ಗ್ರಾಮರ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ. ಪಕ್ಕದಲ್ಲೇ ಒಂದು ಪ್ಲಸ್ ಮಾರ್ಕ್ ತೋರಿಸ್ತಾ ಇರುತ್ತೆ ಗ್ರೀನ್ ಕಲರಲ್ಲಿ. ಆ ಪ್ಲಸ್ ಐಕನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ನೀವು. ಆಗ ನಿಮಗೆ ಒಂದಿಷ್ಟು ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಸೌಂಡ್ ಕಾನ್ಫಿಡೆಂಟ್, ಪ್ರೊಫೆಷ್ನಲ್, ಡಿಪ್ಲೊಮ್ಯಾಟಿಕ್, ಹಾಗೆ ಫ್ರೆಂಡ್ಲಿ, ಇದೇ ರೀತಿ ಬೇಜಾನ್ ಆಪ್ಷನ್ ತೋರಿಸ್ತಾ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ನೀವು ನಿಮ್ಮ ಇಮೇಲ್ಸ್ ಅಥವಾ ಲೆಟರ್ಸ್ನ ಕನ್ವರ್ಟ್ ಮಾಡ್ಕೋಬೋದು ಅಥವಾ ರೀರೈಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಒಂದು ಇಮೇಲ್ ತುಂಬ ಲೆಂತಿ ಆಗಿಬಿಟ್ಟಿದೆ ಅಂದರೆ ಅದನ್ನು ಶಾರ್ಟ್ ಕೂಡ ಮಾಡ್ಕೋಬೋದು. ಇದೇ ರೀತಿ ತುಂಬ ಆಪ್ಷನ್ಸ್ ಇದೆ. ನಿಮ್ಮ ರಿಕ್ವೈರ್ಮೆಂಟ್ಸ್ ತಕ್ಕಂಗೆ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಸೊ ಇದರಿಂದ ನಿಮ್ಮ ವರ್ಕ್ ಸಕ್ಸಸ್ ಆಗೋ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ನೀವು ಆ್ಯಸ್ ಅ ಸ್ಟೂಡೆಂಟ್ ಮನಿನ ಹೇಗೆ ಅರ್ನ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಲೆಫ್ಟ್ ವಿಡಿಯೋ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಕಂಪ್ಲೀಟ್ ರೋಡ್ ಮ್ಯಾಪ್ ಇರುತ್ತೆ ಹೇಗೆ ಮನಿ ಅರ್ನ್ ಮಾಡೋದು ಅಂತ. ಸೊ ಯುಡಮಿ ಇದೊಂದು ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಇದರಲ್ಲಿ ಇರೋ ಪೇಯ್ಡ್ ಕೋರ್ಸಸ್ನ ಹೇಗೆ ಫ್ರೀಯಾಗಿ ಆಕ್ಸೆಸ್ ಮಾಡಬೇಕು ವಿತ್ ಸರ್ಟಿಫಿಕೇಟ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರೈಟ್ ವಿಡಿಯೋ ಕ್ಲಿಕ್ ಮಾಡಿ. ಸೊ ಸೈನಿಂಗ್ ಆಫ್ ಸಚಿನ್.